ಹೊಳೆನರಸೀಪುರ ಪಟ್ಟಣದ ಕವರ್ ಡೆಕ್ ಮೇಲಿರುವ ಯೋಗ ಭವನದಲ್ಲಿ ಪತಂಜಲಿ ಯೋಗಕೂಟದ ವತಿಯಿಂದ ಹಾಗೂ ದೇವಾಂಗ ಬಡಾವಣೆಯ ಶ್ರೀ ರಾಮ ಮಂದಿರದಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಯೋಗ ಮತ್ತು ಪ್ರಾಣಾಯಾಮದ ನಿರಂತರ ಅಭ್ಯಾಸದಿಂದ ದೈಹಿಕ ಬಾಧೆ, ರಕ್ತದೊತ್ತಡ ಜೊತೆಗೆ ವಯೋಸಹಜ ಕಾಯಿಲೆಗಳಿಂದ ಮುಕ್ತರಾಗಿ ಮತ್ತು ವೈದ್ಯರಿಂದ ದೂರವಿರಬಹುದು ಎಂದು ಪತಂಜಲಿ ಯೋಗಕೂಟದ ಯೋಗ ಗುರು ಗಣೇಶ್ ಬಾಬು ಸಲಹೆ ನೀಡಿದರು. ದಿನದ 24 ಗಂಟೆಯಲ್ಲಿ 1 ಗಂಟೆ ಯೋಗಾಭ್ಯಾಸವು ಒತ್ತಡದ ಬದುಕಿನಿಂದ ಮುಕ್ತಿ ಮತ್ತು ಆರೋಗ್ಯ ರಕ್ಷಣೆಗೆ ಮಹತ್ವದ ಕಾರ್ಯವನ್ನು ಮಾಡುತ್ತದೆ. ಯೋಗದಿಂದ ಮನಸ್ಸು ಹಾಗೂ ದೇಹವನ್ನು ಹತೋಟಿಯಲ್ಲಿಟ್ಟು ಏಕಾಗ್ರತೆಯಿಂದ ಕಲಿಕೆ, ತನ್ಮಯತೆಯಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವೆಂದರು. ಪತಂಜಲಿ ಯೋಗಕೂಟದ ಹಿರಿಯರಾದ ಸತ್ಯನಾರಾಯಣ ಶೆಟ್ಟಿ, ಕರುಣಾಕರ, ಯೋಗಕೂಟದ ಅಧ್ಯಕ್ಷರಾದ ಎಚ್.ಎಸ್. ಲೋಕೇಶ್, ಎಂ.ಪಿ. ದಿನೇಶ್, ವಾಸುದೇವ ಮೂರ್ತಿ, ಪ್ರೇಮ ಮಂಜುನಾಥ್, ಡಾಕ್ಟರ್ ಕೃಷ್ಣಮೂರ್ತಿ, ಶೈಲಜಾ ಕೆ.ಎಸ್., ಎಚ್.ಕೆ. ನರಸಿಂಹ, ಎಚ್.ಎಸ್. ದರ್ಶನ್, ಮಲ್ಲಿಕಾ ಲೋಕೇಶ್, ಸೌಮ್ಯ, ರೇಣುಕಾ ಉದಯರಂಜನ್, ಲತಾ, ಪ್ರಭಾ ಮಂಜುನಾಥ್, ಸುಮಾ, ಸುಜಾತ, ಪ್ರತಿಭಾ, ದೇವರಾಜು, ಯೋಗೇಶ್, ಸತ್ಯನಾರಾಯಣ, ಚಂದ್ರು ಹಾಗೂ ಇತರರು ಇದ್ದರು. ಪಟ್ಟಣದ ದೇವಾಂಗ ಬಡಾವಣೆಯ ಶ್ರೀ ರಾಮ ಮಂದಿರಲ್ಲಿ ಯೋಗಕೂಟದ ಸದಸ್ಯರು ಯೋಗಾಭ್ಯಾಸ ಪ್ರದರ್ಶಿಸಿದರು. ಸಿ.ಪಿ. ರವೀಂದ್ರ, ಪುರಸಭಾ ಸದಸ್ಯ ಎ. ಜಗನ್ನಾಥ್, ಎಚ್.ಟಿ. ರವಿ, ಡಿ.ಎಲ್. ಕಿರಣ್, ಮಂಜುನಾಥ್, ಇಂದುಶ್ರೀ, ಎಚ್.ಆರ್. ಪ್ರಿಯಾ ಹಾಗೂ ಇತರರು ಯೋಗದಲ್ಲಿ ಭಾಗವಹಿಸಿದ್ದರು.